ಹಲೋ ಎವ್ರಿವಾನ್. ನಾವು ಆಚೆ ಎಲ್ಲೇ ಹೋಗಿ ಏನೇ ತಿನ್ಬೋದು, ಎಷ್ಟೇ ಫ್ಯಾನ್ಸಿ ಫುಡ್ನ ತಿನ್ಬೋದು, ನಾವು ಮನೇಲಿ ಬಂದು ಅನ್ನ ಸಾಂಬಾರನ್ನ ಊಟ ಮಾಡಿದಷ್ಟು ಸಿಗುವಂಥ ನೆಮ್ಮದಿ ಬೇರೆ ಫ್ಯಾನ್ಸಿ ಫುಡ್ನ ತಿಂದಾಗ ಖಂಡಿತ ಸಿಗೋದಿಲ್ಲ. ಹಾಗೆ ನಾವು ಏನೇ ತಿಂದರೂ ನಮಗೆ ಕೊನೆಗೆ ಬೇಕು ಅಂತ ಅನ್ಸೋದು ಅನ್ನ ಸಾಂಬಾರು. ಸೊ ಅದೇ ರೀತಿ ಮದುವೆ ಮನೆ ಶೈಲಿಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಶೈಲಿಯಲ್ಲಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಅಂದ್ಕೊಳ್ತಾರೆ, ದೇವಸ್ಥಾನದಲ್ಲಿ ಸಾಂಬಾರು ಇಷ್ಟು ಚೆನ್ನಾಗಿರುತ್ತಲ್ವ, ಮನೇಲಿ ಮಾಡಿದ್ರೆ ಈ ಥರ ಟೇಸ್ಟೇ ಬರಲ್ಲ ಅಂತ. ಹೌದು, ದೇವಸ್ಥಾನಗಳಲ್ಲಿ ಸಿಗುವಂಥ ಸಾಂಬಾರು ರುಚಿನೇ ಬೇರೆ. ಬಟ್ ಅದೇ ಥರ ಮನೇಲಿ ಕೂಡ ಮಾಡ್ಕೋಬೋದು. ಅಂದರೆ ನೀವು ನಂಬ್ತೀರಾ, ಖಂಡಿತ ಮಾಡ್ಕೋಬೋದು. ನಿಮ್ಮ ಮನೇಲಿರುವಂಥ ಸಾಂಬಾರು ಪುಡಿನೇ ಹಾಕಿ, ಅಲ್ಲಿ ಇನ್ಸ್ಟೆಂಟಾಗಿ ಯಾವುದೇ ರೀತಿ ಸಾಂಬಾರು ಪುಡಿನ ರೆಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮನೇಲಿರುವಂಥ ಸಾಂಬಾರು ಪುಡಿನೇ ಹಾಕಿ ತುಂಬಾ ಬೇಗ ಆ್ಯಂಡ್ ರುಚಿಯಾಗಿರುವಂಥ ತರಕಾರಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗತ್ತಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಆಲ್.